ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು 35ನೇ ಸಂಚಿಕೆ. ವந்திಯತ್ತೇವನ್ ಗಮನವಾಗಿ ಕಿವಿ ಕೊಟ್ಟು ಕೇಳ್ತಾ ಇದ್ದಾನೆ. ಒಂದು ಕ್ಷಣ ನೇರ ಆ ಕಾಲಡಿ ಶಬ್ದ ಆಗಿತ್ತು. ಟಕ್ ಅಂತ ಅದು ನಿಂತೋಯ್ತು. ತಿರ್ಗಾನು ಕೇಳಿತ್ತು. ಇವಾಗ ಆ ಶಬ್ದ ಹಿಂದೆ ಹೋಗೋ ಹಾಗೆ ಬರ್ತಾ ಬರ್ತಾ ಕಮ್ಮಿ ಆಯಿತು. ಅಯ್ಯ, ಮೇಲೆ ಹೋಗುತ್ತಾನೆ ಬೇಕಾ? ತಿರುಗಿಬಿಡೋದು ಒಳ್ಳೇದಲ್ವಾ ಅಂತಂದಳು ಮಣಿಮೇಗಲೆ. ಯುವರಾಣಿ, ಮುಂದೆ ಇಟ್ಟಿದ್ದ ಹೆಜ್ಜೆಯನ್ನು ನಾನು ಹಿಂದೆ ಇಡೋದಿಲ್ಲ, ನನಗೆ ಅಭ್ಯಾಸ ಇಲ್ಲ ಅಂತಂದ ವಲ್ಲವರೇನು. ಹಿಡಿದ್ರೆ ಕೋತಿನ ಹಿಡಿ ಅಂತ ಹೇಳಿ ಅಂತ ಇನ್ನೊಂದು ಸತಿ ನಿಮ್ಮ ಗೆಳತಿ ಚಂದ್ರಮತಿ ನನ್ನನ್ನು ಕೋತಿ ಮುತಿ ಅಂತ ಹೇಳಿ ವರ್ಣನೆ ಮಾಡಿದ್ಲಲ್ವಾ, ಮುಖ ಹಾಗೆ ತಾನೇ ಹಿಡಿನೂ ಇರುತ್ತೆ. ಈ ಥರ ಹೇಳ್ಕೊಂಡೇ ವந்திಯತ್ತೇವನ್ ಇಷ್ಟು ತನಕ ಮಣಿಮೇಗಲೆಯನ್ನು ಹಿಂದೆ ಬರ್ತಾ ಇದ್ದವನು ಅವಳನ್ನ ದಾಟಿಕೊಂಡು ಮುಂದೆ ಹೋಗೋಕ್ಕೆ ಟ್ರೈ ಮಾಡಿದ್ದಾನೆ. ಅದನ್ನು ಮಣಿಮೇಗಲೆ ತಡೆಯೋಕ್ಕೆ ನೋಡಿದ್ಲು. ಇಬ್ಬರು ಒಬ್ಬರು ಜೊತೆ ಒಬ್ಬರು ಡ್ಯಾಶ್ ಮಾಡಿಕೊಂಡ್ರು. ಮಣಿಮೇಗಲೆ ಕೈಯಿದ್ದ ದೀಪ ದಡಾಲ್ ಅಂತ ಬಿತ್ತು. 2-3 ಮೆಟ್ಲುಗಳು ದಡ ಅಂತ ಉರುಳಿ ಹೋಗಿ ಆರೋಗ್ಬಿಡ್ತು. ಆಮೇಲೆ ಆ ಮೇಡು ಹಳ್ಳ ಎಲ್ಲ ಇದ್ದಿದ್ದ ಕಡೆ ಒಂದೇ ಕಪ್ಪು ಕತ್ತಲೆ ಸುತ್ಕೊಂಡ್ಬಿಡ್ತು. ಯುವರಾಣಿ, ಇದೇನು ಹಿಂಗೆ ಮಾಡಿಬಿಟ್ಟಿದ್ದೀರಾ ಅಂತಂದ ವಲ್ಲಿಯವರೇನು. ನೀವು ನನ್ನನ್ನು ಯಾಕೆ ದಾಟ್ಕೊಂಡು ಮುಂದೆ ಹೋಗೋಕ್ಕೆ ನೋಡಿದ್ದೀರಿ ಅಂತ ಹೇಳಿದ್ರು ಮಣಿಮೇಗಲೆ. ಅಪಾಯ ಬರುವಾಗ ಮುಂದೆ ಹೆಣ್ಣು ಮಕ್ಕಳನ್ನ ಬಿಟ್ಕೊಂಡು ಹೋಗೋ ಅಭ್ಯಾಸ ನನಗಿಲ್ಲ ಅಂತಂದ ವந்திಯತ್ತೇವನ್. ನಿಮಗೆ ಎದೇದು ಅಭ್ಯಾಸ, ಯಾವ್ಯಾವುದು ಅಭ್ಯಾಸ ಇಲ್ಲ ಅಂತೆ ಒಂದೇ ಸತಿ ನನಗೆ ತಿಳಿಸ್ಬಿಟ್ರೆ ಒಳ್ಳೆಯದಾಗಿರುತ್ತೆ. ಅದಕ್ಕೆ ಸರಿಯಾಗಿ ನಾನು ನಡ್ಕೋತೀನಿ. ಆಗಲಿ ಅಮ್ಮಣಿ, ಅವಕಾಶಕ್ಕೆ ಬರುವಾಗ ಹೇಳ್ತೀನಿ ಅಂತ ಅಂದ. ಇವಾಗ ಅವಕಾಶ ಇಲ್ಲದೆ ಏನು, ಬನ್ನಿ ತಿರುಗಿ ನಂದವನ ಒಳಗೆ ಹೋಗೋಣ, ಅಲ್ಲಿ ಅವಕಾಶವಾಗಿ ಕೂಡ ಕೂತ್ಕೊಂಡು ಮಾತಾಡ್ಬೋದು. ಈ ಕತ್ಲೆಯಲ್ಲಿ ಬರೋದಕ್ಕೆ ನಿಮಗೆ ಭಯವಾಗಿದ್ದರೆ ನೀವು ಹಿಂತಿರುಗಿ ಹೋಗಿ ಅಂತ. ನಿಮ್ಗೆ ಹಾಗೆ ಇರುವ ಒಂದು ವೀರ ಪಕ್ಕದಲ್ಲಿ ಇರುವಾಗ ನನಗೇನು ಭಯ? ಅದಾದರೆ ಬನ್ನಿ ಹೋಗೋಣ, ದಾರಿಯಲ್ಲಿ ನಿಲ್ಲೋದ್ರಲ್ಲಿ ಏನು ಉಪಯೋಗ? ಈ ಥರ ಹೇಳ್ಕೊಂಡೆ ಮುಂದೆ ಹೋಗೋಕ್ಕೆ ನೋಡಿದ ವந்திಯತ್ತೇವನು ಕಾಲು ಸ್ಲಿಪ್ಪಾಗಿ ಕೆಳಗೆ ಬೆಳಕು ನೋಡ್ದ. ಮಣಿಮೇಗಲೆ ಅವನು ಬಿಟ್ಟುಬಿಡದೆ ಅವನ್ನ ಹಿಡ್ಕೊಂಡ್ಲು. ಅಯ್ಯ, ಈ ದಾರಿಯಲ್ಲಿ ಉದ್ದ ಕಮ್ಮಿ ಈ ಥರ ಮೆಟ್ಲುಗಳು ಇರ್ತದೆ. ಆ ಮೆಟ್ಲುಗಳು ಎಲ್ಲಿ ಸಮವಾಗಿ ಇರುವ ನೆಲ ಎಲ್ಲಿ ಅಂತ ಕತ್ಲೆಯಲ್ಲಿ ಕಂಡುಹಿಡೋಕ್ಕಾಗಲ್ಲ. ನಾನು ಈ ದಾರಿಯಲ್ಲಿ ಎಷ್ಟೋ ಸತಿ ಹೋಗಿದ್ದೀನಿ. ಎಲ್ಲಿ ಮೆಟ್ಲಿದೆ, ಎಲ್ಲಿ ಟರ್ನಿಂಗ್ ಇದೆ, ಇದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ನೀವು ಎಷ್ಟು ಸೂರರಾಗಿದ್ರೂ ನನ್ನ ಕೈಯನ್ನು ಹಿಡ್ಕೊಂಡು ಹಿಂದೆ ಬರೋದು ಒಳ್ಳೆಯದು. ಇಲ್ಲ ಅಂದರೆ ಬೇಟೆ ಮಂಡಪ ತನಕ ಹೋಗಿ ಸೇರೋದಿಲ್ಲ, ದಾರಿಯಲ್ಲಿ ಕಾಲು ಮುರಿದು ಕೆಳಗೆ ಬಿದ್ದಿರ್ತೀರ ಅಂತ ಅಂದ್ಲು ಮಣಿಮೇಗಲೆ. ಯುವರಾಣಿ, ನೀವು ಹೇಳಿದ ಹಾಗೇನೆ ನಡ್ಕೋತೀನಿ ವಂದನ ಅಂತ ಹೇಳ್ತಾ ವந்திಯತ್ತೇವನ್ ಕತ್ಲೆಯಲ್ಲಿ ಮಣಿಮೇಗಲೆ ವಲ್ಲವರನ್ನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಲು. ವந்திಯತ್ತೇವನ್ನ ಕೈಗಳು ಚಿಲ್ಲಂತ ತಣ್ಣಗಾಗಿತ್ತು. ಇವರು ವೈರಿಗಳಿಗೆ ಅಂಜದೇ ಇರೋರು, ಸಂಚುಕಾರಗಳಿಗೆ ಭಯಪಡದೇ ಇರೋರು. ಈ ನನ್ನ ಅಂತ ಇರುವ ಈ ಹೆಣ್ಣನ್ನು ಕೈಯನ್ನು ಹಿಡಿಕೆ ಈ ಥರ ಯಾಕೆ ಭಯ ಪಡ್ತಾರೆ ಅಂತ ಹೇಳಿ ಅವಳ ಮನಸ್ಸು ಯೋಚನೆ ಮಾಡಿತ್ತು. ಸ್ವಲ್ಪ ದೂರ ಇಬ್ಬರೂ ಮೌನವಾಗಿ ಹೋದರು. ವந்திಯತ್ತೇವನ್ ಆವಾಗ ತಡ ಮಾರಿ ಕೆಳಗೆ ಬೆಳಕು ನೋಡ್ದ. ಒಂದೊಂದು ಸತಿನೂ ಅವನು ಬಿದ್ದುಬಿಡದೇ ಇರೋ ಹಾಗೆ ಮಣಿಮೇಗಲೆ ಅವನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಬೇಕಾಗಿತ್ತು. ನರಕಕ್ಕೆ ಹೋಗೋ ದಾರಿ ಈಗ ತಾನೇ ಕತ್ಲೆಯಾಗಿರುತ್ತೆ ಅಂತ ಅನ್ಸುತ್ತೆ ಅಂತ ಅಂದ ವந்திಯತ್ತೇವನ್. ಓಹೋ, ನೀವು ನರಕಕ್ಕೆ ಹೋಗಿಬಿಟ್ಟು ಬಂದಿದ್ದೀರಾ ಅಂತ ಹೇಳಿ ಮಣಿಮೇಗಲೆ ಕೇಳಿದ್ರು. ನಾನು ನರಕಕ್ಕೆ ಹೋಗಿಲ್ಲ, ಸ್ವರ್ಗಕ್ಕೂ ಹೋಗಿಲ್ಲ, ದೊಡ್ಡವರು ಹೇಳಿರ್ತಾರೆ ಅಂತ. ಅವ್ರುಗಳ ದೊಡ್ಡವರು ಹೇಳಿರ್ತಾರೆ. ಕೆಲವೇ ಕಾಲಕ್ಕೆ ಮುಂಚೆ ತನಕ 4 ಜನಕ್ಕೆ ಮುಂಚೆ ಬರೋಕ್ಕೆ ನಾಚಿಕೆ ಪಟ್ಕೊಂಡಿದ್ದ ಈ ಹುಡುಗಿ ಇವಾಗ ಎಷ್ಟು ಮಾತಾಡ್ತಾಳೆ ಹೇಗೆ ಅಂತ ಹೇಳಿ ವந்திಯತ್ತೇವನ್ ಯೋಚನೆ ಮಾಡಿ ನೋಡ್ದ. ನರಕಕ್ಕೆ ಹೋಗೋ ದಾರಿ ತಾನೇ ಕತ್ಲೆ ಆಗಿರುತ್ತೆ, ಸ್ವರ್ಗಕ್ಕೆ ಹೋಗೋ ದಾರಿ ಹೆಂಗಿರ್ತದಂತೆ ಅಂತ ಮಣಿಮೇಗಲೆ ಹೇಳಿದ್ದು. ಒಂದೇ ಜ್ಯೋತಿಮಯವಾಗಿರುತ್ತಂತೆ, ಕೋಟಿ ಸೂರ್ಯ ಪ್ರಕಾಶವಾಗಿರುತ್ತಂತೆ. ಆ ಥರ ಹಾಗಾದರೆ ನರಕಕ್ಕೆ ಹೋಗೋ ದಾರಿನೇ ನನಗಿಷ್ಟ. ಒಂದು ಸೂರ್ಯನೇ ಕಣ್ಣನ್ನು ಒಂಥರ ಕೂಸೋ ಹಾಗೆ ಮಾಡುತ್ತೆ, ಕೋಡಿ ಸೂರ್ಯ ಬೆಳಕು ಕಣ್ಣನ್ನು ಕುರುಡಾಕ್ಬಿಡುತ್ತಲ್ಲ ಅಂತ ಹೇಳಿದಳು ಮಣಿಮೇಗಲೆ. ನರಕಕ್ಕೆ ಹೋಗೋ ದಾರಿಯಿಂದ ಹೋದರೆ ಕೊನೆಯಲ್ಲಿ ನರಕಕ್ಕೆ ತಾನೇ ಹೋಗಿ ಸೇರಬೇಕಾಗಿರುತ್ತೆ ಅಂತ ಅಂದ ವಲ್ಲವರೇನು. ನಿಮ್ಮ ಹಾಗೆ ಇರುವ ಒಂದು ವೀರ ಪುರುಷನ ಜೊತೆಗೆ ಬಂದರೆ ನರಕದ ದಾರಿ ಕೂಡ ಸ್ವರ್ಗಕ್ಕೆ ಹೋದ್ರೂ ಹೋಗ್ಬೋದು ಅಂತ ಹೇಳಿದ್ಲು ಮಣಿಮೇಗಲೆ. ನಿಮ್ಮ ಹಾಗೆ ಯುವರಾಣಿನ ಕೈಯನ್ನು ಹಿಡ್ಕೊಂಡು ಹೋದರೆ ನರಕವೇ ಸ್ವರ್ಗವಾಗಿಬಿಡುತ್ತೆ ಅಂತ ಹೇಳಿದ ವந்திಯತ್ತೇವನ್. ತಕ್ಷಣ ತುಟಿಯನ್ನು ಕಚ್ಕೊಂಡು ಈ ಥರ ಹೇಳಿಬಿಟ್ಟಿದ್ದೀವಲ್ಲ, ಈ ಹೆಣ್ಣು ಏನಾದ್ರು ತಪ್ಪಾಗಿ ಅನ್ಕೊಂಡ್ಬಿಡ್ತಾಳೋ ಅಂತ ಹೇಳಿ ವಿಚಾರಕೊಂಡ. ನಿಮ್ಮ ಕೈಗಳು ಚಿಲ್ಲಂತ ಇರೋದನ್ನು ತಣ್ಣಗಿರೋದನ್ನು ನೋಡಿದರೆ ನೀವು ಸ್ವರ್ಗಕ್ಕೆ ಹೋಗೋರ ಹಾಗೆ ಅಂದ್ಕೊಳ್ಳೋಕ್ಕೆ ಜಾಗ ಇಲ್ಲ, ಕೊಲೆ ಕಳೆಗೆ ಹೋಗೋ ಹಾಗೆ ನಿಮ್ಮ ಮೈಯೆಲ್ಲ ನಡುಗ್ತಾ ಇದೆ ಅಂತಂದಳು ಮಣಿಮೇಗಲೆ. ಯುವರಾಣಿ, ಈ ಪ್ರಯಾಣದ
ಕೊನೆಯಲ್ಲಿ ನನಗೆ ಕೊಲೆ ಕಳೆ ತಾನೇ ಕಾಯ್ತಾ ಇದೆಯೋ ಏನೋ. ನೀವು ತಾನೇ ಮುಂದೆ ಇದ್ದಿದ್ದ ಕಾಲನ್ನು ಹಿಂದೆ ಇಡೋದಿಲ್ಲ ಅಂತ ಹೇಳಿ ಹಠ ಮಾಡಿದ್ರಿ. ಬೇಟೆ ಮಂಡಪದಲ್ಲಿ ಎಷ್ಟೊಂದು ಕೊಲೆಗಾರರುಗಳಿದ್ದಾರೋ ಏನೋ. ಅವ್ರುಗಳು ಎಷ್ಟು ಜನ ಬೇಕಾದರೆ ಇರಲಿ, ಅವ್ರುಗಳಿಗೆ ನಾನು ಭಯಪಟ್ಟಿಲ್ಲ. ನೀವು ನಾನು ಈಗ ಥರ ಕೈ ಜೋಡಿಸ್ಕೊಂಡು ಕತ್ಲೆಯಲ್ಲಿ ಹೋಗೋದನ್ನು ಕಂದಮಾರ ನೋಡಿಬಿಟ್ರೆ ಅದ್ರ ಬಗ್ಗೆ ತಾನೇ ಯೋಚನೆ ಮಾಡ್ತಾಯಿದ್ದೀನಿ. ಅಯ್ಯ, ನಾನು ಉಸಿರಿಂದ ಇರೋ ತನಕ ನನ್ನ ಅಣ್ಣನಿಂದ ನಿಮಗೆ ಒಂದು ಕೆಡುಕು ಬರಲ್ಲ. ನಾನು ಕಾಣೋ ಕನಸಲ್ಲಿ ಕೂಡ ಅರ್ಧ ಇವಾಗ ನಿಜವಾಗೇ ನಡೆದಿದೆ, ಇನ್ನೂ ಅರ್ಧನೂ ಒಂದು ವೇಳೆ ನಿಜವಾದರೂ ಆಗ್ಬೋದು, ಯಾರು ಕಂಡಿದ್ದು ಅಂತ ಹೇಳಿದ್ಲು ಮಣಿಮೇಗಲೆ. ಇಂಥ ಸಮಯದಲ್ಲಿ ಏನೋ ಒಂದು ಬಾಗಿಲಿಗೆ ಬೀಗ ಹಾಕೋ ಶಬ್ದವನ್ನು ಕೇಳಿ ಇಬ್ಬರೂ ಶಾಕಾಗಿ ಹೋಗಿ ನಿಂತರು. ಬೇಟೆ ಮಂಡಪಕ್ಕೆ ಸಮೀಪದಲ್ಲಿ ಬಂದುಬಿಟ್ಟಿದ್ವಿ ಅಂತ ಮಣಿಮೇಗಲೆ ಮೆತ್ತಗ ಧ್ವನಿಯಲ್ಲಿ ಹೇಳಿದ್ಲು. ಇಷ್ಟರಲ್ಲಿ ಸ್ವಲ್ಪ ದೂರದಲ್ಲಿ ಸ್ವಲ್ಪ ಬೆಳಕು ಕಾಣಿಸ್ಕೊಂಡಿತ್ತು. ಬರ್ತಾ ಬೆಳಕು ಜಾಸ್ತಿ ಆಗಿದ್ದರಿಂದ ಅವ್ರಗಳ ಹತ್ರನೇ ಬರೋ ಹಾಗೆ ಕಾಣಿಸ್ಕೊಂಡಿತ್ತು. ಮಣಿಮೇಗಲೆ ವಂದಿತೇವನ್ನ ಕೈಯನ್ನು ಬಿಟ್ಬಿಟ್ಟು ಸ್ವಲ್ಪ ಸರಿಸಿ ನಿಂದಲು. ಮರುಕ್ಷಣ ಒಂದು ಕೈಯಲ್ಲಿ ಎತ್ತಿ ಹಿಡಿದಿದ್ದ ದೀಪದ ಜೊತೆಯನ್ನು ಇನ್ನೊಂದು ಕೈಯಲ್ಲಿ ತಿರುಗಿ ಟ್ವಿಸ್ಟಾಗಿದ್ದಿದ್ದ ಒಂದು ಕತ್ತಿ ಶಾರ್ಪಾದ ಕತ್ತಿ ಜೊತೆಯನ್ನು ಇಡುಮಂಗಾರಿ ಅವ್ರುಗಳಿಗೆ ಎದುರೇ ತೋಚ್ಕೊಂಡ. ಇವ್ರುಗಳನ್ನು ನೋಡಿದ ತಕ್ಷಣ ಅವನು ಅದಿಸಿದಿಂದ ಹಂಗೆ ಶಾಕಾಗಿ ನಿಂತುಬಿಟ್ಟಿದ್ದಾನೆ. ಆದರೆ ಅವನು ಆ ಥರ ವೇಷ ಆಗ್ತಾನೆ ಅನ್ನೋದು ಇಬ್ರಿಗೂ ಗೊತ್ತಾಯಿತು. ಅಮ್ಮ, ಅಯ್ಯ, ಇದೇನು ಇಂಥ ಕತ್ಲೆಯಲ್ಲಿ ಈ ಥರ ಒಂಟಿಯಾಗಿ ಹೊರಟುಬಿಟ್ರಿ? ನನ್ನ ಹತ್ರ ನಾನು ಆಳು ಇದ್ದೀನಲ್ಲ, ನನ್ನ ಹತ್ರ ಹೇಳಿದರೆ ದೀಪ ಹಿಡ್ಕೊಂಡು ನಾನು ಬರಲ್ವಾ? ಎಲ್ಲಿ ಹೊರಟುಬಿಟ್ಟಿದ್ದೀನಿ ಅಂತ ಕೇಳಿದ. ಇಡುಮಂಗಾರಿ, ಮಲೆಮಾನು ಸೈನ್ಯವನ್ನು ಎತ್ಕೊಂಡು ಬರೋ ಹಾಗೆ ಸುದ್ದಿ ಬಂದಿತ್ತಲ್ವ, ಆದ್ದರಿಂದ ಮದಿಲು ಬಾಗಿಲುಗಳು, ಸೊರಂಗ ಬಾಗಿಲುಗಳು ಎಲ್ಲ ಭದ್ರವಾಗಿ ಬೀಗ ಹಾಕಿದೆ ಅಂತ ನೋಡೋಕ್ಕೋಸ್ಕರ ಈ ವಲ್ಲತ್ತು ಯುವರಾಜರನ್ನ ಕರ್ಕೊಂಡು ಹೊರಟೆ ಅಂತ ಹೇಳಿದ್ಲು ಮಣಿಮೇಗಲೆ. ಅದಿಶ್ಯವಾಗಿದೆ ತಾಯಿ, ನಾನು ಅದನ್ನು ನೋಡಿಬಿಟ್ಟೆ ಬರ್ತಾ ಇದ್ದೀನಿ ಅಂತಂದ ಇಡುಮಂಗಾರಿ. ಆಗ್ತಾನೆ ಅಂದ್ಕೊಂಡೆ, ನಾವು ಬರುವಾಗ ಕೊಂಡು ಬಂದ ದೀಪ ಬಿದ್ದು ಇದು ಕತ್ಲೆ ಆಗೋಯ್ತು, ಇಲ್ಲಿ ಸ್ವಲ್ಪ ಬೆಳಕಿದೆ, ನೀ ಆಗತ್ತಾನೆ ಇರಬೇಕು ಅಂತ ಅಂದ್ಕೊಂಡು ಮೇಲೆ ಬಂದಿದ್ದೀನಿ. ಚಿಕ್ಕ ಯಜಮಾನು ನೋಡ್ಕೊಂಡು ಬರೋಕೆ ಹೇಳಿದರು, ಅದರಿಂದ ಹೋಗಿ ನೋಡಿಬಿಟ್ಟು ಬಂದಿದ್ದೀನಿ. ಸೊರಂಗದ ದಾರಿಯೆಲ್ಲ ಸರಿಯಾಗಿ ಮುಚ್ಚಿ ಬೀಗ ಹಾಕಿದೆ. ಹಿಂದೆ ಹೋಗೋಣವ ತಾಯೇ, ನಿನ್ನ ಕೈಯಲ್ಲಿರೋ ದೀಪವನ್ನು ಕೊಟ್ಬಿಟ್ಟು ನೀನು ಹೋಗು. ಈ ಯುವರಾಜರಿಗೆ ಬೇಟೆ ಮಂಡಪದಲ್ಲಿ ಒಂದು ವೇಲಾಯುಧವನ್ನು ಎತ್ತಿ ಕೊಟ್ಟುಬಿಟ್ಟು ಎತ್ಕೊಳ್ಳಬೇಕಂತೆ. ಇವರು ವೇಲು ಕೊಳ್ಳಿಡದಲ್ಲಿ ಹೋಗ್ಬಿಟ್ಟಿತ್ತಂತೆ. ಒಂದು ವೇಳೆ ಯುದ್ಧ ಬಂದರೂ ಬರ್ಬೋದಲ್ವಾ? ಹೌದಮ್ಮಣಿ, ಯುದ್ಧ ಬಂದರೂ ಬರ್ಬೋದು. ಆದ್ದರಿಂದ ಬೇರೆ ಜನಗಳನ್ನು ಬೇಟೆ ಮಂಡಪ ಒಳಗೆ ಕರ್ಕೊಂಡು ಹೋಗದೇ ಇರೋದೇ ಒಳ್ಳೆಯದು. ನಿಮ್ಗಳಿಗೆ ಗೊತ್ತಿದ್ದೇ ಇರೋದಕ್ಕೆ ನಾನೇನು ಹೇಳಬೇಕಾಗಿಲ್ಲ, ಅದು ನಿಜ ತಾನೇ ಕಾರಿ. ಆದರೆ ಇವರು ಬೇರೆ ಮನುಷ್ಯರಲ್ಲ, ಚಿಕ್ಕ ಯಜಮಾನ್ಗೆ ಪ್ರಾಣಕ್ಕೆ ಪ್ರಾಣವಾಗಿ ಸ್ನೇಹಿತರಾಯಿತಲ್ಲ, ಇನ್ನೂ ಏನಾದರೂ ಹೊಸದಾಗಿ ನೆಂಟಸ್ತಿಗೆ ಬಂದರೂ ಬರ್ಬೋದು. ನೀನು ದೀಪವನ್ನು ಕೊಟ್ಬಿಟ್ಟು ಹೋಗು ಅಂತ ಅಂದ್ಲು ಮಣಿಮೇಗಲೆ. ಇಡುಮಂಗಾರಿ ಇಷ್ಟ ಇಲ್ಲದೆ ದೀಪವನ್ನು ಯುವರಾಣಿ ಹತ್ರ ಕೊತ್ಬಿಟ್ಟು ಹೋದ. ವದ್ಯತೆಯನ್ನು ಮಣಿಮೇಗಲೆಯನ್ನು ಮೇಲೆ ನಡೆದು ಬೇಟೆ ಮಂಡಪದ ಹತ್ರ ಹೋಗಿ ನಿಂತುಕೊಂಡ್ರು. ಎಲ್ಲಿಂದನೋ ಒಂದು ಗೂಬೆಯ ಶಬ್ದ ಕೇಳಿತ್ತು. ಇದೇನು ಅರಮನೆ ಒಳಗೇ ಗೂಬೆ ಹೆಂಗೆ ಬಂತು ಅಂತ ಹೇಳಿ ಮಣಿಮೇಗಲೆ ಆಶ್ಚರ್ಯದಿಂದ ಹೇಳಿದ್ರು. ಒಂದು ವೇಳೆ ಬೇಟೆ ಮಂಡಪ ಒಳಗೆ ಇರುವ ಸತ್ತೋಗಿದ್ದ ಗೂಬೆಗೆ ಪ್ರಾಣ ಬಂದ್ಬಿಡ್ತೋ ಏನೋ. ಮುಂದೊಂದು ಸತಿ ಯುವರಾಣಿಯನ್ನು ನೋಡಿದ ತಕ್ಷಣ ಸತ್ತೋಗಿದ್ದ ಕೋತಿ ಉಸಿರು ಬಂದಿಲ್ವಾ ಅಂತ ಕೇಳಿದ ಅಂತಿದ್ದೇವೆ. ಬೇಟೆ ಮಂಡಪದ ಬಾಗಿಲು ಹೊರಗಡೆ ಬೀಗ ಹಾಕಿತ್ತು. ಮಣಿಮೇಗಲೆ ತಾನು ಕೊಂಡು ಬಂದಿದ್ದ ಚಾಬಿಯನ್ನು ಹಾಕಿ ಬೀಗವನ್ನು ತೆಗೆದಳು. ಆಮೇಲೆ ಬಾಗಿಲನ್ನು ಮೆತ್ತಗೆ ತೆಗೆದಳು. ಇಬ್ಬರು ಒಳಗೆ ಪ್ರವೇಶ ಮಾಡಿದರು. ಮೊದಲು ಸ್ವಲ್ಪ ಹೊತ್ತು ಅವ್ರಗಳನ್ನ ಸುತ್ತಲೂ ಸತ್ತ ಆನೆಗಳು, ಕರಡಿಗಳು, ಹುಲಿಗಳು, ಜಿಂಕೆಗಳು ಮುಂತಾದವು ಇತ್ತು. ಮೊಸಳೆಗಳು, ಹದ್ದುಗಳು, ಗೂಬೆಗಳು, ಈ ಥರ ಭಯಂಕರವಾದ ಮೈಗಳೇ ಇತ್ತು. ಆಮೇಲೆ ದೀಪವನ್ನು ಹಿಡಿದು ಇಟ್ಕೊಂಡು ಚೆನ್ನಾಗಿ ಶಾರ್ಪಾಗಿ ನೋಡಿದಾಗ ಆ ಪ್ರಾಣಿಗಳಿಗೆ ಹಿಂದೆ ಅರ್ಧ ಮರದನ್ನು ಅರ್ಧ ಬಚ್ಚಿಟ್ಕೊಳ್ಳದೇನು ಕೆಲವು ಮನುಷ್ಯ ರೂಪಗಳು ಕೂಡ ಕೂತಿರೋದು ಗೊತ್ತಾಯಿತು. ಆವಾಗ ಅವರುಗಳು ತೆಕ್ಕೊಂಡು ಬಂದಿದ್ದ ಬೇಟೆ ಮಂಡಪದ ಬಾಗಿಲು ಪಡಾರಂತ ಹಾಕ್ಬಿಟ್ರು. ಯಾರು ಅಷ್ಟು ಬಲವಾಗಿ ಬಾಗಿಲನ್ನು ಮುಚ್ತಾರೆ ಅಂತ ತಿಳ್ಕೊಳ್ಳೋಕ್ಕೆ ವಂದಿತೇವನು ತಿರುಗಿ ನೋಡಿದ. ಅದೇ ಕ್ಷಣದಲ್ಲಿ ಅವನು ಹಿಂದೆಯಿಂದ ಬಲವಾಗಿ ಹಿಡ್ದು ತಳ್ಳಲು ಬಟ್ಟ. ಮುಂದೆ ಒಂದು ಸತಿ ಅವನು ಯಾವ ಬಾಲಿಲ್ಲದೆ ಕೋತಿ ಜೊತೆ ಬಚ್ಚಿಟ್ಕೊಂಡಿದ್ನೋ ಆ ಕೋತಿನ ಮುಂದೆ ಹೋಗಿ ಗುದ್ದುಕೊಂಡ. ಎರಡು ಕೈಗಳು ಅವನ್ನ ಬಲವಾಗಿ ಹಿಡ್ಕೊಂಡಿತ್ತು. ಕೋತಿ ಹಿಡಿ ಅಂತ ಹೇಳಿ ಎಷ್ಟು ಗಟ್ಟಿಯಾಗಿದೆ ಅಂತ
ಆವಾಗ ತಾನೇ ಅವನು ಚೆನ್ನಾಗಿ ಅನುಭವಪೂರ್ವವಾಗಿ ತಿಳ್ಕೊಂಡ. ಅವನ ಮೈಯಿಂದ ಸೊಂಟದಿಂದ ಕತ್ತಿಯನ್ನು ಎತ್ತಕ್ಕೆ ಟ್ರೈ ಮಾಡಿದ್ದು ಯಾವುದು ಫಲಿತ ಆಗಲಿಲ್ಲ. ಆ ಕಡೆ ಈ ಕಡೆ ಅವನಿಂದ ತಿರುಗಕ್ಕೆ ಆಗಲಿಲ್ಲ. ಕೋತಿನ ಕೈಗಳು ಅಲ್ಲದೇ ಇದ್ದರೆ ಕೋತಿನ ಕೈಗಳ ಜೊತೆ ಸೇರಿ ಬಂದಿದ್ದ 2 ಮನುಷ್ಯನ ಕೈಗಳು ಅವನ್ನ ಅಷ್ಟು ಬಲವಾಗಿ ಹಿಡ್ಕೊಂಡಿತ್ತು. ಇನ್ನೂ 2 ಕೈಗಳು ಅವನ ಸೊಂಟದಲ್ಲಿ ಇದ್ದ ಕತ್ತಿಯನ್ನು ಬಿಚ್ಚಿ ಎತ್ತುಕೊಂಡಿತ್ತು. ಅಯ್ಯೋ ಅಂತ ಹೇಳಿ ಭಯಂಕರವಾಗಿ ಕೂಕ್ಕೊಂಡು ಅವನ ಹತ್ರ ಬಂದ ಮಣಿಮೇಗಲೆಯನ್ನು ಎದೆಯನ್ನು ನೋಡಿ ಆ ಕತ್ತಿ ತೋರಿಸಿತ್ತು. ಶಬ್ದ ಮಾಡಬೇಡ, ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದರೆ, ನಾವು ಹೇಳಿದ್ದ ಹಾಗೆ ಕೇಳಿದರೆ ನಿಮ್ಮಿಬ್ಬರ ಉಸಿರಕ್ಕೂ ಅಭಯ ಇಲ್ಲ. ಶಬ್ದ ಮಾಡಿದ್ರಿಂದ ಇಬ್ಬರೂ ಸತ್ತೋಗಕ್ಕಾಗ್ಬಿಡುತ್ತೆ. ಮೊದಲು ಈ ಅತಿಕೆ ಪ್ರಸಂಗಿ ಯುವಕ ಸತ್ತೋಗ್ಬಿಡ್ತಾನೆ ಅಂತ ಹೇಳಿದ್ದು ಆ ಧ್ವನಿ. ಅದು ರವಿದಾಸನ ಧ್ವನಿ ಅಂತ ಹೇಳಿ ವಂದಿತೇವನ್ ತಿಳ್ಕೊಂಡ. ಯುವರಾಣಿ ಸ್ವಲ್ಪ ಸುಮ್ಮನೆ ಇರಿ, ಇವ್ರುಗಳು ಯಾತಕ್ಕೋಸ್ಕರ ಬಂದಿದ್ದಾರೆ, ಏನು ತಾನೇ ಹೇಳ್ತಾರೆ ಅಂತ ಕೇಳಿ ತಿಳಿಸ್ಕೊಳ್ಳೋಣ ಅಂತ ಹೇಳಿದ ವಂದಿತೇವನ್. ಇಷ್ಟರಲ್ಲಿ 35ನೇ ಸಂಚಿಕೆ ಮುಗಿಯಿತು. ಇವಾಗ 36ನೇ ಸಂಚಿಕೆ. ವಂದಿತೇವನ್ ಬಾಲಿ ಇಲ್ಲದೆ ಇರು ಕೋತಿ ಜೊತೆ ಕಟ್ಟಿದ್ದವರು ಅವನಿಗೆ ಪಕ್ಕದಲ್ಲಿ ಗೋಡೆಯಲ್ಲಿ ತಗಲಿಸಿದ್ದ ಜಿಂಕೆಯನ್ನು ಕೊಂಬಿನ ಜೊತೆ ಮಣಿಮೇಗಲೆಯನ್ನು ಸೇರಿಸಿ ಕಟ್ಟಿದ್ರು. ಮಂತ್ರವಾದಿ, ನಾನು ತಾನೇ ನಿಮ್ಮ ವೈರಿ, ಕಡಂಬೂರಿ ಯುವರಾಣಿನ ಯಾಕೆ ಕಟ್ತಾ ಇದ್ದೀರಾ, ಬಿಟ್ಬಿಡಿ ಅಂತ ಹೇಳಿದ ವಂದಿತೇವ. ರವಿದಾಸನವನ್ನು ನೋಡಿ, ತಾಳು ತಂಬಿ ತಾಳು, ನೀನು ಎಷ್ಟು ಸತಿ ನೀವು ನಮ್ಮ ಕಾರ್ಯದಲ್ಲಿ ಅಡ್ಡ ಬಂದಿದ್ದೀಯಾ, ಒಂದೊಂದು ಸತಿನೂ ನಿನ್ನನ್ನು ನಾವು ಉಸಿರಿಂದ ಬಿಟ್ಟು ಬಂದಿದ್ವಿ, ಆದರೆ ನೀವು ನಮ್ಮನ್ನು ಹಿಂಬಾಲಿಸ್ಕೊಂಡು ಬರೋದನ್ನು ನಿಲ್ಲಿಸಲೇ ಇಲ್ಲ ಅಂತ ಹೇಳಿದ. ವಂದಿತೇವನ್ ನಗ್ದ. ಯಾಕಪ್ಪ ನಗ್ತಾ ಇದ್ದಿದ್ಯಾ, ಬಾಲ ಇಲ್ಲದೆ ಇದ್ದ ಕೋತಿನ ಆಲಿಂಗನ ಅಷ್ಟು ಕುತೂಹಲವಾಗಿದೆಯಾ ಅಂತ ಕೇಳಿದ ರವಿದಾಸ. ಇಲ್ಲ, ನೀನು ಹೇಳಿದ್ದನ್ನು ಅಂದ್ಕೊಂಡು ನಗುದೆ ಅಂತ ಅಂದ ವಲೋರೆ. ನಾನು ಹೇಳಿದ್ದಲ್ಲಿ ಯಾವ್ದು ಬಗ್ಗೆ ಈ ಥರ ನಗ್ತಾ ಇದೆಯಾ, ನಿಮ್ಮನ್ನು ನಾನು ಫಾಲೋ ಮಾಡ್ಕೊಂಡು ಬರೋ ಹಾಗೆ ಹೇಳಿದೆಯಲ್ಲ, ನೀವುಗಳು ನನ್ನನ್ನು ಬಿಡದೇ ಫಾಲೋ ಮಾಡ್ಕೊಂಡು ಬರೋ ಹಾಗೆಯೂ ಹೇಳ್ಬೋದಲ್ವಾ, ನನ್ನ ಕಾರ್ಯದಲ್ಲಿ ನೀವು ಅಡ್ಡ ಬಂದ ಹಾಗೆಯೂ ಹೇಳ್ಬೋದಲ್ವಾ. ಇವಾಗ ನೋಡು, ನಾನು ಕಡಂಬೂರು ರಾಜಕುಮಾರಿಯನ್ನು ಕರ್ಕೊಂಡು ಒಂದು ಮುಖ್ಯವಾದ ಕಾರ್ಯ ನಿಮಿತ್ತವಾಗಿ ಹೊರಟೆ, ನೀವು ಅಡ್ಡ ಮಾಡಿ ನನ್ನನ್ನೇ ಈ ಕೋತಿ ಜೊತೆ ಸೇರಿ ಕಟ್ಟಾಕ್ಬಿಟ್ಟಿದ್ದೀರ. ಓಹೋ, ಹಾಗೇನ ಸಮಾಚಾರ, ನಿನ್ನ ಕಾರ್ಯದಲ್ಲಿ ನಾವು ಅಡ್ಡ ಬರೋದಾಗೆ ಇಟ್ಕೋ, ಆದರೆ ಆ ಥರ ಆಗೋದು ಇದೇ ಕೊನೆ. ಇವತ್ತು ನೀನು ಉಸಿರಿಂದ ಬದುಕಿಬಿಟ್ರೆ ಆಮೇಲೆ ನಮ್ಮನ್ನು ನೋಡೋದೇ ಇಲ್ಲ. ಹಾಗಾದರೆ ನಾನು ಉಸಿರೋಡು ಇರೋಕ್ಕೆ ಪ್ರಯತ್ನ ಪಡಬೇಕಾಗಿದ್ದೆ. ಮಂತ್ರವಾದಿ, ನಾನು ಉಸಿರಿಂದ ತಪ್ಪೋದಕ್ಕೆ ನೀನೇ ಒಂದು ತಂತ್ರ ಹೇಳ್ಕೊಡು ಅಂತ ಹೇಳಿದ ವಂದಿತೇವ. ಬೇಷಾಗೆ ಹೇಳ್ಕೊಡ್ತೀನಿ. ಈ ಮಂಟಪದಲ್ಲಿನೂ ಇದಕ್ಕೆ ಪಕ್ಕದಲ್ಲಿ ಇರುವ ಕೋಣೆಯಲ್ಲೂ ಏನು ನಡೆದ್ರೂ ನೀನು ಅದನ್ನು ನೋಡಿಕೊಂಡು ಸುಮ್ಮನೆ ಇರು. ಎಲ್ಲ ಬೇಜಾರು ಮಾಡಿಕೊಂಡು ಏನು ಮಾಡಬೇಡ, ನಿನ್ನ ಉಸಿರಿಗೆ ಆಪತ್ತು ಬರಲ್ಲ ಅಂತ. ಯಾಕೆ ನನ್ನ ಹೆಸರಲ್ಲಿ ನಿಮಗೆ ಏನು ಇಷ್ಟು ಅಭಿಮಾನ, ಯಾಕೆ ನನ್ನನ್ನು ಕೊಲ್ಲದೆ ಬಿಡ್ತೀರ? ಆಗ ಕೇಳು, ಅದು ದೊಡ್ಡ ಪಳವೆಟೆರೆಯಲ್ಲ, ಅದು ದೊಡ್ಡ ಮುಟ್ಟಾಳ್ತನನೇ. ಆದರೆ ನಮ್ಮ ದೇವಿಯನ್ನು ಕಟ್ಟಲಿ. ಯಾರು ನಿಮ್ಮ ದೇವಿ? ಇನ್ನೂ ನಿನಗೆ ಗೊತ್ತಿಲ್ಲ. ಪಾಂಡಿಮಾದೇವಿದ ದೊಡ್ಡ ಪಳವೆಟೆರೆಯ ಮನೆಯಲ್ಲಿ ಬಂದಿರುವ ವೀರಪಾಂಡ್ಯ ಚಕ್ರವರ್ತಿನ ವೀರಪತ್ನಿ ನಂದಿನಿ ದೇವಿ. ಒಳ್ಳೆ ವೀರಪತ್ನಿ, ದೊಡ್ಡ ಸಿರುವನೆ, ಚಿಕ್ಕವನೇ. ನನ್ನ ದೇವಿ ಬಗ್ಗೆ ಏನಾದರೂ ಹೇಳಿದರೆ ಉಸಿರನ್ನ ಕಳ್ಕೊಳ್ತೀಯ, ಜಾಗ್ರತೆ. ನೀವಲ್ವಾ ಪಳುವೂರು ರಾಣಿ ಮೇಲೆ ಅಪವಾದ ಹೇಳ್ತಾ ಇದ್ದೀರಾ? ಇನ್ನೊಬ್ಬ ಪುರುಷ ಮನೆಯಲ್ಲಿ ಬಂದಿರುವಳನ್ನ ವೀರಪಾಂಡ್ಯನ ದೇವಿ ಅಂತ ಯಾಕೆ ಹೇಳ್ತೀರಾ? ಅದರಿಂದ ಏನು, ರಾಮನ ಪತ್ನಿ ಸೀತೆ ರಾವಣನ ಮನೆಯಲ್ಲಿ ಕೆಲಗಾಲ ಇರಲಿಲ್ವಾ? ರಾಮರು ಹೋಗಿ ಸೀತಾದೇವಿನ ಕರ್ಕೊಂಡ್ಬಂದ್ಬಿಟ್ರೆ ನಾವು ನಮ್ಮ ಪಾಂಡಿಮಾದೇವಿಯನ್ನು ಕರ್ಕೊಂಡು ಹೋಗೋಕ್ಕೆ ಬಂದಿದ್ವಿ. ಅವರು ಪಳುವೂರು ಅರಮನೆಯಲ್ಲಿ ತಾವಾಗವೇ ಯಾವ ಕಾರ್ಯಕ್ಕೆ ಸರಿಪಟ್ಟಿದ್ರು ಅದು ಇವತ್ತಿಗೆ ಮುಗಿಯೋಕ್ಕಾಗತ್ತೆ. ಅದು ಏನು ಕೆಲಸ? ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇರು, ನಿನಗೆ ಗೊತ್ತಾಗುತ್ತೆ. ನಿನ್ನ ದುಷ್ಟತನವನ್ನು ತೋರಿಸಿದ್ರೆ ನೀ ಮಾತ್ರ ಅಲ್ಲ, ಈ ಹೆಣ್ಣಿಗೂ ದುರ್ಗತಿಗೆ ಹಾಳಾಗೋಕ್ಕೆ ಆಗ್ಬಿಡುತ್ತೆ. ಈ ಥರ ಹೇಳ್ಬಿಟ್ಟು ರವಿದಾಸ ಎದುರುಗಡೆ ಇದ್ದಿದ್ದ ಗೋಡೆ ಹತ್ರ ಹೋಗೋಕ್ಕೆ ಯತ್ನ ಮಾಡಿದ. ಮಂತ್ರವಾದಿ, ಇನ್ನೂ ಒಂದೇ ಒಂದು ವಿಷಯ ಮಾತ್ರ ಹೇಳ್ಬಿಟ್ಟು ಹೋಗು ಅಂತ ಅಂದ ವಂದಿತೇವನ್. ರವಿದಾಸನ್ ತಿರುಗಿ ನೋಡಿ, ತಮ್ಮ ನನ್ನನ್ನು ಮಂತ್ರವಾದಿ ಅಂತ ಇನ್ನು ಮೇಲೆ ಕರಿಬೇಡ ಅಂತಂದ. ಆಮೇಲೆ ನಿಮ್ಮನ್ನು ಏನು ಅಂತ ಕರಿಬೇಕು? ಮುಖ್ಯಮಂತ್ರಿ ಅಂತ ಮರ್ಯಾದೆಯಿಂದ ಕರಿಬೇಕು. ಅಯ್ಯ, ನೀವು ಯಾವ ಮಹಾರಾಜ್ಯಕ್ಕೆ ಮುಖ್ಯಮಂತ್ರಿನೋ ಗೊತ್ತಿಲ್ವ ನಿನಗೆ? ಪಾಂಡ್ಯ ಮಹಾ ಸಾಮ್ರಾಜ್ಯಕ್ಕೆ ಮುಖ್ಯಮಂತ್ರಿ. ಪಳಿಪಡೆಗೆ ಹತ್ರ ನಡೆದಿದ್ದ ಪಟ್ಟಾಭಿಷೇಕ ವೈಭವನ ನೀನು ನೋಡ್ತಾ ಇದ್ದೆ. ಆದರೆ ಅದೇನೋ ನನ್ನ ಮನಭ್ರಮೆ ಅಂತ ಅಂದ್ಕೊಂಡೆ. ಅದರಿಂದಾನೇ ಅದ್ರ ಬಗ್ಗೆ ಯಾರ ಹತ್ರ ನೀನು ಹೇಳಲಿಲ್ಲವೇನೋ. ಒಬ್ಬರಿಬ್ಬರ ಹತ್ರ ಹೇಳಿದ್ದೆ, ಅವ್ರುಗಳು ನನ್ನ ಹುಚ್ಚ ಅಂತ ಅಂದ್ಕೊಂಡ್ರು. ನಾನೇನೋ ದುರ್ಸಪನ ಕಂಡಿರಬೇಕು ಅಂತ ಹೇಳಿದರು. ಆಹಾ, ಅವ್ರುಗಳು ಹಾಗೆ ನೆನೆಸ್ಕೊಂಡಿರಲಿ. ನೀವು ಹೊರಗಡೆ ಹೇಳಿದರೆ ಯಾರೂ ನಂಬೋದಿಲ್ಲ ಅಂತ ನಂಬಿತಾನೆ ನಿನ್ನನ್ನು ನಾವುಗಳು ಉಸಿರಿನಿಂದ ಬಿಟ್ಟಿದ್ದೀವಿ. ಮಂತ್ರವಾದಿ, ನೀವು ನನ್ನನ್ನು ಉಸಿರಿನಿಂದ ಬಿಟ್ಟಿದ್ದಕ್ಕೆ ಅದು ಒಂದು ಮಾತ್ರ ಕಾರಣವಾ? ಬೇರೆ ಏನು? ನಿಮ್ಮ ರಾಣಿ ನನಗೋಸ್ಕರ ಶಿಫಾರಸು ಮಾಡಿಲ್ವಾ? ಅದರಿಂದ ಏನು? ಇವಾಗಲೂ ಅವ್ರ ಶಿಫಾರಸು ನನಗೆ ಸಿಕ್ಕುತ್ತೆ. ಸಿಕ್ಕೋ ತನಕ ತಾಳ್ಮೆಯಿಂದ ಇರು. ಮಂತ್ರವಾದಿ,
ರಾಣಿ ನನ್ನನ್ನು ಅವಸರವಾಗಿ ಕರ್ಕೊಂಬರೋ ಹಾಗೆ ಈ ಕಡಂಬೂರು ಯುವರಾಣಿಯನ್ನು ಕಳಿಸಿಟ್ರು. ಅದರಿಂದಾನೇ ನಾವು ಇಬ್ಬರು ಒಂದಾಗಿ ಬಂದಿದ್ವಿ. ಅಪ್ಪನೇ ರಾಣಿನ ಅರೆಗೆ ಬರೋದಕ್ಕೆ, ಕೋಣೆಗೆ ಬರೋದಕ್ಕೆ ಬೇರೆ ದಾರಿ ಇದೆಯಲ್ಲ, ಈ ದಾರಿಯಲ್ಲಿ ಬರೋದಕ್ಕೆ ಅದ್ರ ಬಗ್ಗೆ ನಿನ್ನ ಹತ್ರ ನಾನು ಹೇಳಬೇಕಾಗಿಲ್ಲ, ರಾಣಿ ಹೇಳಿದರೆ ಹೇಳ್ಕೊತೀನಿ. ರಾಣಿ ಬಂದು ಕೇಳೋ ತನಕ ತಾಳ್ಮೆಯಿಂದ ಇರು ಮಂತ್ರವಾದಿ. ನನ್ನನ್ನು ಸಂಬರುವರು ಕುಮಾರಿಯನ್ನು ತಕ್ಷಣ ಕಟ್ಟನ್ನು ಬಿಡಿಸಿ ಬಿಡ ಕೇಳು, ಇಲ್ಲ ಅಂದರೆ ಅಂತಂದು. ಏನು ಮಾಡಿದ್ಯಾ, ಈ ಮಂಟಪ ಅದರವಾಗೆ ಶಬ್ದ ಮಾಡ್ತೀನಿ. ನೀನು ಆ ಥರ ಕೂಗಿದ ತಕ್ಷಣ ನಿನ್ನ ಮೇಲೆ 3 ವೇಲ್ಗಳು ಒಂದೇ ಸಮಯದಲ್ಲಿ ಹಾರತ್ತೆ. ಜಾಗ್ರತೆ. ವಂದ್ಯತೆಯವನು ಒಂದು ಸತಿ ಸುತ್ತಮುತ್ತ ಶಾರ್ಪಾಗಿ ನೋಡಿದ. ಹೌದು, 3 ಸಂಚಕಾರರುಗಳು ಕೈಯಲ್ಲಿ ವೇಲಿಂದ ತಯಾರಾಗಿ ಕಾಯ್ತಾ ಇದ್ರು. ತಮ್ಮ, ನೀನು ತುಂಬ ಬುದ್ಧಿವಂತನಾಗಿ ಇರುವ ಹುಡುಗ, ನಿನ್ನನ್ನು ನಮ್ಮ ಜೊತೆ ಸೇರಿಸ್ಕೊಳ್ಳಬೇಕು ಅಂತ ಆಸೆ ಕೂಡ ನನಗೆ ಒಂದು ಸಮಯ ಇತ್ತು. ಆದರೆ ಆ ಪಳೆಯಾರೆ ಮೋಗಿನಿನ ಪಾಸ ವಲೆಯಲ್ಲಿ ನೀನು ಬಿದ್ದುಬಿಟ್ಟೆ. ಅದು ಹೋದರೆ ಹೋಗಲಿ, ಇವಾಗ ಬುದ್ಧಿಯಿಂದ ಬದುಕೋ. ಸತ್ತ ಮಾಟು ಮಾಡಿದರೆ ನೀನು ಸಾವೋದು ನಿಶ್ಚಯ ಅಂತ ಹೇಳಿಬಿಟ್ಟು ರವಿದಾಸನ ಎಚ್ಚರಿಕೆ ಮಾಡಿಬಿಟ್ಟು ಎದುರುಗಡೆ ಇರುವ ಗೋಡೆಯಲ್ಲಿ ಹೊಂದಿದ್ದ ಆನೆ ಮುಖವನ್ನು ನೋಡಿ ಹೋದ. ಸ್ವಲ್ಪ ಹೊತ್ತು ಗೋಡೆ ಹತ್ರ ಕಿವಿ ಕೊಟ್ಟು ಕೇಳಿದ್ದಾನೆ. ಆಮೇಲೆ ಆನೆಯ ಉದ್ದವಾದ ದಂತಗಳನ್ನು ಹಿಡಿದು ತಿರುಗಿದ್ದಾನೆ. ಅಲ್ಲಿ ಒಂದು ಚಿಕ್ಕ ದ್ವಾರ ಕಾಣಿಸ್ಕೊಂಡಿತ್ತು. ಒಳಗಡೆ ಕೋಣೆಯಲ್ಲಿ ಪ್ರಕಾಶವಾಗಿ ಜೋಡಿಸಿಕೊಂಡಿದ್ದ ದೀಪಗಳ ಜ್ವಾಲೆ ರೌಂಡಾಗಿ ಪೂರ್ಣಚಂದ್ರನ ಹಾಗೆ ಬೆಳ್ಳಿ ಕಿರಣಗಳ ಥರ ಆ ಬೇಟೆ ಮಂಡಪ ಒಳಗನ್ನು ಬಂದು ಸ್ವಲ್ಪ ಪ್ರಕಾಶ ಮಾಡಿತ್ತು. ವಂದಿತೇವನ್ ಪಕ್ಕದಲ್ಲಿ ತಿರುಗಿ ನೋಡಿದ. ಯುವರಾಣಿ ಮಣಿಮೇಗಲೆ ತನ್ನ ಸೊಂಟದಲ್ಲಿ ಸಿಕ್ಕಿಸಿದ್ದ ಚಿಕ್ಕ ಕತ್ತಿಯನ್ನೆತ್ತು ಅವಳನ್ನು ಕಟ್ಟಿಗಳನ್ನು ಕಟ್ ಮಾಡಿಬಿಟ್ಟಿದ್ದನ್ನು ತಿಳ್ಕೊಂಡು ಮಣಿಮೇಗಲೆ ಇಡುಮಂಕಾರಿಯಿಂದ ತಗೊಂಡು ಬಂದ ಚಿಕ್ಕ ದೀಪ ಬೇಟೆ ಮಂಡಪದಲ್ಲಿ ಒಂದು ಮೂಲೆಯಲ್ಲಿ ಮುಡ್ಕು ಅಂತ ಉರಿತಾ ಇತ್ತು. ಅದನ್ನು ಬೆಳಕು ಮಣಿಮೇಗಲೆ ಮೇಲೆ ಬಿದ್ದೇ ಇಲ್ಲ. ಆ ಮೇಲೆ ಸಂಚಕಾರರು ವಂದಿತೆಯವನ್ನೇ ಗಮನಿಸಿಕೊಂಡಿದ್ದರಿಂದ ಕಡಂಬೂರು ಯುವರಾಣಿ ಮಣಿಮೇಗಲೆಯನ್ನು ಗಮನಿಸಲಿಲ್ಲ. ಮಣಿಮೇಗಲೆ ಕಟ್ಟನ್ನು ಬಿಡಿಸಿಬಿಟ್ಟುಕೊಂಡು ಬಿಡುಗಡೆಯಾಗಿ ಬಂದ್ಬಿಟ್ಟು ಅದನ್ನು ವಂದಿತೆಯನ್ನು ಗಮನಿಸ್ಕೊಂಡ. ತಕ್ಷಣ ಬಾಯನ್ನು ಗುಂಪಾಗಿ ಇಟ್ಕೊಂಡು ಗೂಬೆ ಕೂಗುವುದಾಗೆ ಕೂಗಿದ. ಮೊದಲು ಸಂಚಕಾರರು 3 ಜನನು ಸ್ವಲ್ಪ ಭ್ರಮಿಸಿ ನಿಂತರು. ತೆಗೆದಿದ್ದ ದ್ವಾರದಿಂದ ಒಳಗಡೆ ಹತ್ತಿ ನೋಡ್ಕೊಂಡಿದ್ದ ರವಿದಾಸನು ಶಾಕಾಗಿ ತಿರುಗಿ ನೋಡಿದ. ಆಹಾ, ನಿನ್ನ ಕೆಲಸವ ಅಂತ ಹೇಳಿಕೊಂಡು ವಂದಿತವನ್ನ ನೋಡಿ ಬೇಗ ಬಂದ. ಅವನು ಆನೆ ತಂದಗಳಿಂದ ಕೈಯನ್ನು ಎತ್ತಿದ ತಕ್ಷಣ ಆ ಗೋಡೆಯಲ್ಲಿದ್ದ ದ್ವಾರ ಮರೆದೋಯ್ತು. ಆಮೇಲೆ ಬೇಟೆ ಮಂಡಪದಲ್ಲಿ ಕತ್ತಲೆ ಸುತ್ತಕೊಂಡು ಸಂಚಕಾರಗಳು 3 ಕೈಯಿಂದ ವೇಲಿಂದ ವಂದಿತೆಯನ್ನು ನೋಡಿ ಬೇಗ ಓಡಿ ಬಂದರು. ಅವರುಗಳು ಒಬ್ಬನು ಟ್ವಿಸ್ಟ್ ಆಗಿದ್ದ ಉದ್ದದ ಕೊಂಬು ಇರುವ ಅವರುಗಳಲ್ಲಿ ಒಬ್ಬನನ್ನು ಟ್ವಿಸ್ಟ್ ಆಗಿದ್ದ ಉದ್ದದ ಕೊಂಬುಗಳಿದ್ದದ್ದ ಜಿಂಕೆ ಒಡೆಯಿತು. ಇನ್ನೊಬ್ಬ ಮೇಲೆ ಬ್ರಹ್ಮಾಂಡವಾದ ಕರಡಿ ಒಂದು ಬಿದ್ದು ಅವನ ಕೆಳಗಡೆ ತಳ್ಳಿತು. ಬೇರೆ ಒಬ್ಬನ ಮೇಲೆ ತೆಗೆದಿದ್ದ ಬಾಯನ್ನು ಭಯಂಕರವಾಗಿದ್ದ ಹಲ್ಲುಗಳನ್ನು ಇರುವ ಮೊಸಳೆ ಹಾರಿತು. ರವಿದಾಸನ ತಲೆ ಮೇಲೆ ಒಂದು ದೊಡ್ಡ ರಾಕ್ಷದ ಬ್ಯಾಟ್ ಬಿದ್ದು ದಢಾಲ್ ಅಂತ ಬಿತ್ತು. ಈ ಥರ ದಿಢೀರಂತ ಬಂದಿದ್ದ ಹೊಡೆತದಿಂದ ಅವರುಗಳು ಒಂದು ಕ್ಷಣ ಶಾಕಾಗಿ ನಿಂತಾಗ ಮಣಿಮೇಗಲೆ ವಂದಿತೇವನ್ನ ಹತ್ರ ಬಂದು ಅವನ ಕಟ್ಟುಗಳನ್ನು ಬಿಡಿಸಿಬಿಟ್ಲು. ವಂದಿತೇವನ್ ಇಷ್ಟು ತನಕ ತನ್ನನ್ನು ಹಿಡ್ಕೊಂಡಿದ್ದ ಬಾಲಿಲ್ಲದೆ ಇರುವ ಕೋತಿಯನ್ನು ಎತ್ಕೊಂಡು ಆ ಸಂಚಗಾರಗಳ ಮೇಲೆ ಬೀಸಿ ಎಸ್ದ. 4 ಜನನು ಅವ್ರಗಳ ಮೇಲೆ ಬಿದ್ದೆ ಸತ್ತೋಗಿದ್ದ ಪ್ರಾಣಿಗಳನ್ನು ಮೈಗಳನ್ನು ತಳ್ಳಿಬಿಟ್ಟು ಮೆತ್ತಗೆ ಸಮಾಳಿಸಿಕೊಂಡು ಎದ್ರು. ಇಷ್ಟರಲ್ಲಿ ವಂದಿತೇವನ್ ಕೈಯಲ್ಲಿ ವೇಲೊಂದನ್ನು ಎತ್ಕೊಂಡಿದ್ದಾನೆ. ಅವನ್ನ ಒಡೆಯಕ್ಕೆ ಬರೋರನ್ನ ತಿರ್ಗ ಒಡೆಯೋಕ್ಕೆ ತಯಾರಾಗಿದ್ದ. ಅದೇ ಸಮಯ ನಂದಿನಿ ದೇವಿನ ಸಬ್ರಮಂಚ ರೂಮಲ್ಲಿ ಕೋಣೆಯಲ್ಲಿ ಬಾಗಿಲು ತಕ್ಕೊಂಡಿದ್ದು. ಬೇಟೆ ಮಂಡಪ ಒಳಗೆ ಪ್ರಕಾಶವಾಗಿ ಬೆಳಕು ಬಂದು ಪ್ರಕಾಶ ಮಾಡಿತ್ತು. ಮರುಕ್ಷಣ ನಂದಿನಿ ದೇವಿನೂ ಬೇಟೆ ಮಂಡಪ ಒಳಗೆ ಪ್ರವೇಶ ಮಾಡಿದಳು. ಮಂತ್ರವಾದಿ, ಇದೇನು ಮೂಢತನ, ಇಲ್ಲಿ ಏನು ದಡಬಡ ಮಾಡ್ತಾ ಇದ್ದೀರಾ ಅಂತ ಕೇಳಿಕೊಂಡೆ ಮೇಲೆ ಬಂದಳು. ಇಷ್ಟರಲ್ಲಿ 36ನೇ ಸಂಚಿಕೆ ಮುಗಿಯಿತು.